ಅಲ್ಲ, ಈಗ ಮೊದಲನೇದಾಗಿ ಪ್ರಶಸ್ತಿ, ಈ ಪ್ರಶಸ್ತಿ ಈಗ ಬುಕ್ಕರ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಮಾತ್ರ ಅಲ್ಲ, ಯಾವುದೇ ಪ್ರಶಸ್ತಿ ಸುಮಾರು ನಮ್ಮ ದೇಶದೊಳಗೂ ಇದ್ದಾವೆ ಅಥವಾ ಹೊರ ದೇಶಗಳಲ್ಲೂ ಸುಮಾರು ಇದ್ದಾವೆ. ಯಾವತ್ತೂ ನನಗನ್ಸು, ಪುನಃ ಇದು ವೈಯಕ್ತಿಕ ಒಂದು ಅಭಿಪ್ರಾಯ ಅಷ್ಟೇ, ಈಗ ಈ ಪ್ರಶಸ್ತಿ ಬರಬೇಕು, ಪ್ರಶಸ್ತಿ ಬರಬಹುದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಕಲೆನ ಸೃಷ್ಟಿ ಮಾಡೋದು ತುಂಬ ತಪ್ಪು ಅಂತ ನನಗನ್ಸುತ್ತೆ. ಯಾಕೆಂದರೆ ಆ ಒಂದು ನಿಜವಾದ ಒಂದು ಕಲೆ ಅಥವಾ ನಿಜವಾದ ಒಂದು ಅಂಶಗಳೇನಿರುತ್ತೋ ಆ ಕಲೆಯಲ್ಲಿ, ಅದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾವುದೇ ಇರ್ಬೋದು, ಬರೋದಿಲ್ಲ ಅಂತ ಹೇಳಿ ನನ್ನ ಇದು. ಈಗ ಈ ಥರದ ಪ್ರಶಸ್ತಿಗಳು ಬಂದರೆ ಅಫ್ಕೋರ್ಸ್ ತುಂಬ ತುಂಬ ಸಂತೋಷ. ಒಂದು ಸ್ವಲ್ಪ ಮಟ್ಟಿಗೆ ಈ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಎಲ್ಲೋರಲ್ಲಿ ಸಾಮಾನ್ಯ ಓದುಗರು ಅಲ್ಲದೆ ಇರೋರ ಅವರ ದೃಷ್ಟಿಯಿಂದಲೂ ಒಂದು ಸ್ವಲ್ಪ ಒಂದು ಆಸಕ್ತಿ ಹುಟ್ಕೊಳ್ಬಹುದು. ಬಹುಶಃ ಇದರಿಂದಾಗಿ ಯಾರು ಹೊಸ ಅನುವಾದಕರು ಹುಟ್ಕೊಳ್ಬೋದು ಅಥವಾ ಹೊಸ ಲೇಖಕರು ಹುಟ್ಟಿಕೊಳ್ಬೋದು. ಹಾಗೆ ಪ್ರಶಸ್ತಿಗೆ ಅಂತ ಅಲ್ಲದೆ ನಾವು ನಮ್ಮ ಕೆಲಸ ಮಾಡ್ತಾನೆ ಇರ್ತೇವೆ. ಯಾವತ್ತೋ ಒಂದ್ಸಲ ಪ್ರಶಸ್ತಿ ಬರುತ್ತೆ, ಖಂಡಿತ ಇಟ್ಸ್ ಮೋಸ್ಟ್ ವೆಲ್ಕಮ್ ಅದು. ಹಾಗೆ ಅದು ಆ ದೃಷ್ಟಿಯಿಂದ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಬಹುಶಃ ಒಳ್ಳೆಯ ಇದು ಸಾಹಿತಿಗಳಾಗಲಿ ಅಥವಾ ಒಳ್ಳೆಯ ಕಲಾಕಾರರಾಗಲಿ ಯಾರೂ ಅದನ್ನ ಸೃಷ್ಟಿ ಮಾಡೋದಿಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲ, ಅದು ನೀವು ಅವ್ರನ್ನ ಕೇಳಬೇಕಾಗಿರೋ, ನಾನು ಹೇಗೆ ಅದಕ್ಕೆ ಅದನ್ನ. ಈಗ ನೋಡಿ, ಈಗ ಹೌದು, ಈಗ ನೀವು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ, ಅದನ್ನೇ ನಾನು ಮತ್ತೆ ಹೇಳೋದು. ಈಗ 2 ಪ್ರಶಸ್ತಿಗಳು ಬರುತ್ತೆ ಬುಕ್ಕರ್ ಫೌಂಡೇಶನ್ ಅವ್ರು ಕೊಡೋದು. ಒಂದು ದ ಬುಕ್ಕರ್ ಪ್ರೈಸ್, ಇನ್ನೊಂದಿರೋದು ದ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅಂತ. ಈಗ ಬುಕ್ಕರ್ ಪ್ರೈಸ್ ಏನಿದೆಯೋ ಅದು ಮೂಲ ಇಂಗ್ಲಿಷ್ಲಿ ಬರೆದ ಕೃತಿಗಳಿಗೆ ಕೊಡ್ತಾರೆ. ಬೇರೆ ಬೇರೆ ದೇಶದಿಂದ ಇರ್ಬೋದು. ಈಗ ಇಂಡಿಯಾದಿಂದ ಸುಮಾರು ಒಂದು 28 ವರ್ಷದ ಹಿಂದೆ ಅರುಂಧತಿ ರಾಯ್ ಅವ್ರಿಗೆ ಸಿಕ್ಕಿತ್ತು. 1980ರಲ್ಲಿ ಸಲ್ಮಾನ್ ರಶ್ದಿ, ಸುಮಾರು ಹಲವಾರು ಜನರಿಗೆ ಸಿಕ್ಕಿದೆ. ಈ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅಂತ ಏನಿದೆಯೋ ಅದು ಕೇವಲ ಅದರಲ್ಲಿ ಅವರ ಒಂದು ರೂಲ್ಸ್ ಪಟ್ಟಿನಲ್ಲೇ ಹೇಳ್ತಾರೆ, ಇದು ಅನುವಾದಿತ ಕೃತಿಗೆ ಕೊಡೋದು ಅಂತ. ಈಗ ಅದರಲ್ಲಿ ಅವರು ಅದನ್ನ ಒಂದು ಸೆಪ್ರೇಟ್ ಮಾಡೋದಿಲ್ಲ. ಅನುವಾದಕರು ಇದ್ದ ತಕ್ಷಣ ಲೇಖಕರು ಮುಖ್ಯ ಅಲ್ಲ, ಅಥವಾ ಲೇಖಕರು ಮುಖ್ಯ ಇದ್ದ ತಕ್ಷಣ ಅನುವಾದಕರು ಮುಖ್ಯ ಅಲ್ಲ, ಅವ್ರು ಆ ರೀತಿ ನೋಡೋದಿಲ್ಲ. ಅದಕ್ಕೆ ಈ ಪ್ರಶಸ್ತಿಯ ಹಣ ಏನಿರುತ್ತೋ ಅದನ್ನು ಈಕ್ವಲ್ ಆಗಿ ಅದನ್ನ ಡಿವೈಡ್ ಮಾಡಿಬಿಟ್ಟು ಇಬ್ಬರಿಗೂ ಕೊಡ್ತಾರೆ. ಹಾಗೆ ಅದನ್ನು ಈಗ ನಾವು ಈಗ ಯಾರು ಏನು ಹೇಳಿದ್ರು, ಯಾರು ಏನು ಹೇಳಲಿಲ್ಲ, ಆ ಥರ ಚರ್ಚೆ ಇದು ಮಾಡೋ ಬದಲು ನನಗನ್ಸೋ ಪ್ರಕಾರ ಈಗ ನಮ್ಮ ಸಾಹಿತ್ಯದಲ್ಲಿ ಮುಂದೆ ಏನಾಗ್ಬೋದು, ಇದರಿಂದಾಗಿ ಇದರ ಪ್ರಭಾವದಿಂದ ಇನ್ನೇನು ಮುಂದೆ ಬರ್ಬೋದು ಅಂತ ಹೇಳೋದ್ರಲ್ಲಿ ನೋಡೋದು ಮುಖ್ಯ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಈಗ ನಮ್ಮ ಅಕ್ಕಪಕ್ಕದ ರಾಜ್ಯ ನೋಡಿದರೆ, ಈಗ ತಮಿಳಿಂದ ಅಥವಾ ಮಲಯಾಳಮಿಂದ, ನಾನು ಬರೀ ಸೌತ್ ಇಂಡಿಯಾ ಮಟ್ಟಿಗೆ ಮಾತ್ರ ಹೇಳ್ತಾ ಇರೋದು, ನಮ್ಮಲ್ಲಿಂದ ಕನ್ನಡ ಕೃತಿಗಳಿಂದ ಇಂಗ್ಲೀಷಿಗೆ ಅನುವಾದ ಆಗೋದು ತುಂಬ ಕಡಿಮೆ. ತಮಿಳಿಗೆ ಹೋಲಿಸಿದ್ರೆ, ಮಲಯಾಳಮಿಗೆ ಹೋಲಿಸಿದ್ರೆ, ಅಥವಾ ಹಿಂದಿ, ಉರ್ದು, ಸುಮಾರು ಬೇರೆ ಬೇರೆ, ಬೆಂಗಾಲಿ, ಅದಕ್ಕೆಲ್ಲ ಹೋಲಿಸಿದ್ರೆ ನಮ್ಮಲ್ಲಿ ಅದೇ ನಾನೇನು ಹೇಳಬೇಕು ಅಂತಿಲ್ಲ, ನಮ್ಮಲ್ಲಿ ಅದ್ಭುತವಾದ ಕೃತಿಗಳಿದೆ. ಎಸ್.ಎಲ್. ಭೈರಪ್ಪ ಅವರಿಂದ ಹಿಡಿದು ಸುಮಾರು ಹಲವಾರು ಅನುವಾದ ಆಗಿದೆ. ಕುವೆಂಪು ಇದ್ದಾರೆ, ಕಾರಂತ, ಎಷ್ಟೋ ಇಷ್ಟು ಉದ್ದ ಪಟ್ಟಿ ಹೆಸರುಗಳನ್ನ ಹೇಳ್ಬೋದು. ಹಾಗೆ ಅದರಲ್ಲಿ ಅವರ ಇದನ್ನು ಮುಂದುವರಿಸ್ಬೋದು ಹೇಗೆ, ಅವರ ಕಥೆಗಳನ್ನ ಈಗ ಸದ್ಯದ ಮಟ್ಟಿಗೆ ಬರೀ ಕನ್ನಡದವ್ರು ಮಾತ್ರ ಓದ್ತಾರೆ, ಅದನ್ನು ಕನ್ನಡೇತರರು ಓದುವ ಹಾಗೆ ಹೇಗೆ ಮಾಡ್ಬೋದು ಅಂತ ಚರ್ಚೆ ಮಾಡೋದು ಸೂಕ್ತ ಅಂತ ನನಗನ್ಸುತ್ತೆ.